ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಮೌನ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಬ್ಯಾಕ್ ಟು ಮೌನ ವಿಶ್ವ ಕನ್ನಡ ವ್ಲಾಗ್ಸ್. ಮತ್ತೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನೀವು ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋ ನೀವೇ ಮೊದಲು ನೋಡ್ಬೋದು. ಮತ್ತೆ ಇವತ್ತು ಯಾಕೆ ಈಗ ರೆಡಿ ಆಗಿದ್ದೀವಿ ಅಂತ ಹೇಳಿದ್ರೆ, ನಾವು ಹಾಸನಿಗೆ ಹೋಗ್ತಾ ಇದ್ದೀವಿ. ಲೈಕ್ ಲೈಫ್ ಈಸ್ ಅನ್ಪ್ರೆಡಿಕ್ಟೇಬಲ್ ಅನ್ನೋ ಥರ ನಾವು ಹಾಸನ್ಗೆ ಹೋಗೋ ಪ್ಲಾನೇ ಇರಲಿಲ್ಲ. ಸಡನ್ ಆಗಿ ಹಾಸನ್ ಪ್ಲಾನ್ ಆಯಿತು. ಯಾಕಂತ ಹೇಳಿದ್ರೆ ಸಿಹಿಗೆ ಆಲ್ಮೋಸ್ಟ್ ಇವಾಗ 1 year 3 months ಹತ್ತತ್ರ ಆಗ್ತಿದೆ. ಸೊ ಫೀಡಿಂಗ್ನ ಸ್ಟಾಪ್ ಮಾಡೋಣ ಅಂತ, ಯಾಕಂತ ಹೇಳಿದ್ರೆ ತುಂಬ ಕ್ರ್ಯಾಂಕಿ ಆಗ್ತಿದ್ದಾಳೆ. ಅದಕ್ಕೋಸ್ಕರ ಸೊ ಫೀಡಿಂಗ್ನ ಸ್ಟಾಪ್ ಮಾಡಿಬಿಡೋಣ ಅಂತ ಹಾಸನ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ಕೊಳ್ಳೋದಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಫೀಡಿಂಗ್ನ ಸ್ಟಾಪ್ ಮಾಡಿ. ಸೊ ಅಟ್ಲೀಸ್ಟ್ 1 week ಆದ್ರೂ ಊರಲ್ಲಿ ಬಿಟ್ಟು, ಅಂದರೆ ಅಮ್ಮ ಹತ್ರ ಬಿಟ್ಟು ನಾನು ಅತ್ತೆ ಮನೇಲಿ ಇರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಇವಾಗ ಹಾಸನ್ಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ರೆಡಿ ಆಗಿದ್ದೀವಿ, ಇವಾಗ ಹೊರಡಬೇಕು. ಸೊ ಸ್ಟೇ ಟ್ಯೂನ್ಡ್. ನೈಟ್ ಊಟಕ್ಕೆ ಅಂತ ಅನ್ನ ಸಾಂಬಾರು ಎಗ್ ಬುರ್ಜಿ ಮಾಡಿದೆ. ಸೊ ಊಟ ಮಾಡಿಕೊಂಡು ಮನೆಯಿಂದ ಹೊರದ್ವಿ. ನಾನು, ವಿಶ್ವ ಮತ್ತೆ ಪಾಪು, ನನ್ನ ನಾದ್ನಿ. ಕರೆಂಟ್ ಹೋಯ್ತಾ? ಏನಿದೆ ಇದರಲ್ಲಿ? ಹಾಯ್ ರಿಶೋ, ಹಾಯ್ ಮಾಡು ಗುರು. ಇವಳು ನನ್ನ ನಾದ್ನಿ. ರಜಕ್ಕೆ ಅಂತ ಬ್ಯಾಂಗ್ಳೂರಿಗೆ ಬಂದಿದ್ಲು ಪಾಪ. 1 week ಆಯ್ತು ಅಷ್ಟೇ, ಇನ್ನ ಇರ್ತಿದ್ಲು. ಸೊ ನಾವು ಹಾಸನ್ಗೆ ಹೋಗೋದು ಅಂತ ಡಿಸೈಡ್ ಆಯ್ತು ಅಂತ ಇವಾಗ ಮತ್ತೆ ನಮ್ಮ ಜೊತೆ ಹಾಸನಿಗೆ ಬರ್ತಿದ್ದಾಳೆ. 1 week ಇದ್ದು ಅದಾದ್ಮೇಲೆ ಅವಳಿಗೆ ಏನಾದರೂ ರಜಾ ಇನ್ನ ಕಂಟಿನ್ಯೂ ಆದರೆ ಮತ್ತೆ ವಾಪಸ್ ನಮ್ಮ ಜೊತೆ ಬ್ಯಾಂಗ್ಳೂರಿಗೆ ಬರ್ತೀವಿ. ಇವಾಗ ಮನೆಯಿಂದ ಹೊರಟಿದ್ದೀವಿ. ಇಷ್ಟೊತ್ತಲ್ಲಿ ಟ್ರಾಫಿಕ್ ಇಲ್ಲ ಅಂತ ಅನ್ಕೊಂಡ್ರೆ ಇವಾಗಲೇ ಫುಲ್ ಟ್ರಾಫಿಕ್ ಇದೆ ನಮ್ಮ ಮನೆ ಹತ್ರ. ಮತ್ತೆ ಇವಾಗ ಇಲ್ಲಿಂದ ಹೊರಟು ಹಾಸನ್ಗೆ ಹೋಗ್ತಾ ವಿಶ್ವನ್ ಫ್ರೆಂಡ್ ಪ್ರೆಗ್ನೆಂಟ್ ಇದ್ದಾರೆ. ಸೊ ಹಾಗಾಗಿ ಅವ್ರನ್ನ ಮಾತಾಡ್ಸ್ಕೊಂಡು ಹಾಸನ್ಗೆ ಹೋಗೋಣ ಅಂತ ಪ್ಲಾನ್ ಇದೆ. ನೋಡೋಣ. ಆಲ್ಮೋಸ್ಟ್ 8:30 ಆಗಿದ್ರು ನಮ್ಮ ಮನೆ ಹತ್ರ ಎಷ್ಟು ಟ್ರಾಫಿಕ್. ಹಾಯ್ ಚಿನ್ನಮ್ಮ. ಮೇಡಮ್ ಉಂಟು. ಫೈನಲಿ ಎಲೆಕ್ಟ್ರಾನಿಕ್ ಸಿಟಿನಾ? ಸಿಂಗಸಂದ್ರ. ಅವ್ರ ಮನೆ 3 minutes ತೋರಿಸ್ತಾ ಇದೆ ಇಲ್ಲಿಂದ. ಮಲಗ್ಬಿಟ್ಟಿದ್ದಾಳೆ ಇಷ್ಟು ಬೇಗ. ಬೇಜಾರಾಗ್ಬಿಟ್ಟು ಬರ್ಬಿಟ್ಟಿದೆ ಹಾಸನ್ಗೆ ಹೋಗ್ತಿದ್ದೀನಿ ಅಂತ. ಅಲ್ವಾ ರಿಶು? ಮತ್ತೆ ಹೋಗ್ತಿದ್ದೀನಲ್ಲ ಅಂತ 2 ದಿನಕ್ಕೆ. 2 ದಿನಕ್ಕೆ ಸರ್. ಯಾವತ್ತು ಬಂದೆ ನೀನು? ಮಂಡೇನಾ? ಸೋಮವಾರ. 4 ದಿನ ಇದೆಯಾ? ನೀವು ಕಂಟಿನ್ಯೂ ಹತ್ರ ಬರುವಂತ ಬಾ. ಪರವಾಗಿಲ್ಲ, ನಾನು ಒಂದು 2 ದಿವಸ ಇರ್ತಾರೆ ಅಂತ ಹೇಳಿದ್ದೆ. ಡೋಂಟ್ ವರಿ. ಸಿದ್ದರಾಮಯ್ಯನ ಬಸ್ ಫ್ರೀ ಇದೆ. ಶನಿವಾರ ಭಾನುವಾರ ರಜೆ ಸಿಕ್ಕಿದ್ರೆ ಬಂದ್ಬಿಡ್ತೀನಿ ನಾನು. ಇದೆ ಟ್ರೈನ್ ಇದು. ಹೌದು, ಫ್ರೀ ಬಸ್ ಹತ್ಬಿಡ್ತಾಳೆ. ಆಲ್ರೆಡಿ ಲೇಟಾಗಿ ಹೋಗಿದೆ. ಯಾರು ಇಷ್ಟು ಇವಾಗ 9:30ನಾ? ಹೌದು. ಅವನು ನನ್ನ ತಮ್ಮ ಬೇರೆ ಗೌರ್ಮೆಂಟ್ ಪಾಳ್ಯದಲ್ಲಿ ಪಿಕ್ ಮಾಡಬೇಕು. ಸದ್ಯಕ್ಕೆ ಅವ್ನ ಮನೇಲಿದ್ದಾನೆ, ಲೇಟ್ ಆಗುತ್ತೆ ಅಂತ ಹೇಳಿದ್ದೀವಿ. ಸೊ ಅವನ್ನ ಪಿಕ್ ಮಾಡಿಕೊಂಡು ಹಾಸನಿಗೆ ಹೋಗ್ಬೇಕು. ನಮ್ಮ ಮನೇಲಿ ಕೂಡ ನಾವು ಹೇಳಿಲ್ಲ ಬರ್ತೀವಿ ಅಂತ ಅಲ್ವಾ? ಅತ್ತೆ ಯಾರಿಗೂ ಹೇಳಿಲ್ಲ ಬರ್ತೀವಿ ಅಂತ. ಸರ್ಪ್ರೈಸ್ ಕೊಡೋಣ ಅಂತ, ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಮಧ್ಯರಾತ್ರಿ ಹೋಗ್ಬೇಕು ಗೊತ್ತಿದ್ರೆ ಹೇಗಿರುತ್ತೆ. ಏನ್ ತರಲ್ಲ ಮಗ? ಆಪಲ್. ಎಲ್ಲಿಗೋತು? ನಮ್ಮ ಸಿಹಿ ಕಾರ್ ಹತ್ತಿದಾಗ ಮಲಗಿದವಳು ಇವಾಗ ಎದ್ದಾಳ್ತಿದ್ದಾಳೆ. ಅಲ್ವಾ ಕಂದಮ್ಮ? ಪ್ರತಿ ಸಲ ಹಾಸನ್ಗೆ ಹೋಗ್ಬೇಕಾದ್ರೆ ತುಂಬ
ಖುಷಿ ಆಗ್ತಿತ್ತು ಊರಿಗೆ ಹೋಗ್ತೀವಿ ಲೈಕ್ ಅಲ್ಲೆಲ್ಲ ಫ್ಯಾಮಿಲಿ ಜೊತೆ ಎಲ್ಲ ಇರ್ತೀವಿ ಅಂತ. ಬಟ್ ಈ ಸಲ ತುಂಬ ಅಂದರೆ ತುಂಬ ಒಂಥರ ಅದು ಖುಷಿ ಅಂತಲೇ ಹೇಳೋಕ್ಕಾಗಲ್ಲ, ಒಂಥರ ಮಿಕ್ಸ್ಡ್ ಫೀಲಿಂಗ್ ಇದೆ. ನಿಮ್ಗೆ ಯಾರಿಗಾದ್ರೂ ಹಿಂಗೆ ಅನಿಸಿದ್ಯಾ ಲೈಕ್ ಫೀಡಿಂಗ್ ಸ್ಟಾಪ್ ಮಾಡಿಸ್ಬೇಕಾದ್ರೆ ಅಥವಾ ಸ್ಟಾಪ್ ಮಾಡಿಸಿದ್ರೆ ಸಾಕು ಅನಿಸಿದ್ಯಾ? ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದೆ ಹೋಗ್ಬೇಡ, ಬೀಳ್ತೀಯ. ಏನೋ ಲೈಕ್ ಆರ್ಕೆಸ್ಟ್ರಾ ಥರ ನಡೀತಿದಲ್ವಾ? ದೇವರು ಇಲ್ಲೇ ಇದ್ದಾರೆ ಹಿಂದೆ, ಬೇರೆ ಎಳಿತಾವ್ರಲ್ಲ. ಸೊ ನಾನು ಹತ್ರ ಹೋಗೋಕ್ಕಾಗಿಲ್ಲ. ಇಲ್ಲಿ ಫ್ರೆಂಡ್ ಮನೆ ಇಲ್ಲೇ. ಆದ್ರೆ ಅವ್ರ ಮನೆ ಎಷ್ಟನೇ ಫ್ಲೋರ್ ಅನ್ನೋದು ಗೊತ್ತಿಲ್ಲ, ಹಂಗಾಗಿ ಅವನಿಗೆ ಕಾಲ್ ಮಾಡಲೇಬೇಕು. ಓಕೆ, ಕಾಲ್ ಮಾಡಿ ಇವಾಗ. ಇವಾಗ ಫ್ರೆಂಡ್ ಮನೆಯಿಂದ ಹೊರಟ್ವಿ. ಬಾಯ್ ಬಾಯ್. ಎಷ್ಟು ಕರೆದ್ರೂ ಮೇಲೆ ಬರಲ್ಲ, ಹೋಗಿ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾಳೆ ಪಾಪ. ಫೈನಲಿ ಗೊರ್ಗುಂಟೆ ಪಾಳ್ಯ. ಮಾಮ ಬಂದ್ರು ನೋಡು ಅಲ್ಲಿ. ಫಸ್ಟು ಮಿಸ್ ಮಾಡ್ಕೊತಾಳದು. ಫುಲ್ ಮಳೆ ಬರ್ತಿದೆ ಗೈಸ್, ಇವಾಗ ಸ್ಟಾರ್ಟ್ ಆಗ್ತಿದೆ. ಹಾಸನಲ್ಲೆಲ್ಲ ಇವತ್ತು ಫುಲ್ ಜೋರ್ ಮಳೆ ಅಂತೆ. ಫೈನಲಿ ವಿ ಆರ್ ಅಟ್ ಹಾಸನ್. ಹಾಸನವ್ರು ಯಾರಾದರೂ ನನ್ನ ಬ್ಲಾಗ್ ನೋಡ್ತಿದ್ರೆ ಈ ರೋಡು ಅಥವಾ ಈ ಸರ್ಕಲ್ ನೇಮ್ ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಟೈಮ್ ಬಂದು ಇವಾಗ 1:30 ಆಗಿದೆ. ಫುಲ್ಲು ನಿದ್ದೆ ಬರ್ತಾ ಇದೆ. ಹೋಗಿ ಇವಾಗ ಪಾಚಿ, ನಾಳೆ ಸಿಗೋಣ. ಬಾಯ್ ಬಾಯ್. ರಾತ್ರಿ ಬಂದು ಮಲ್ಕೊಂಡ್ವಿ, ಬ್ಲಾಗ್ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಸೊ ಅದಾದಮೇಲೆ ಇವತ್ತು ಅಪ್ಪ ಅಮ್ಮ ಹಾಸನಿಗೆ ಬರ್ತಾಯಿದ್ರು ಸಿಹಿನ ಕರ್ಕೊಂಡು ಹೋಗೋದಕ್ಕೆ ಅಂತ. ಅವಳನ್ನ ಇನ್ನೂ 2 ಡೇಸ್ ತುಂಬ ಮಿಸ್ ಮಾಡ್ಕೋತೀನಿ ಅಂತ ಚೆನ್ನಾಗಿ ಮುದ್ದು ಮಾಡಿ ಅವಳಿಗೆ ಆಟ ಆಡಿ ಮಲಗಿಸ್ತಾ ಇದ್ದೀನಿ. ಅದಾದಮೇಲೆ ಈವ್ನಿಂಗ್ ಅಪ್ಪ ಅಮ್ಮ ಬಂದಿದ್ದರು, ಬಟ್ ನಮ್ಮ ಮನೆಗೆ ರಿಲೇಟಿವ್ಸ್ ಎಲ್ಲ ಇದ್ರಲ್ವ, ಸೊ ಹಾಗಾಗಿ ಅವಾಗ ಕಳ್ಸೋಕ್ಕಾಗಲಿಲ್ಲ ಸಿಹಿನ. ಸೊ ನಾನು ವಿಶ್ವ ಕಾರಲ್ಲಿ ಹೋಗ್ತಾ ಇದ್ದೀವಿ ಸಿಹಿನ ಊರಿಗೆ ಬಿಟ್ಟು ಬರೋಕ್ಕೆ ಅಂತ. ನಮ್ಮ ಅತ್ತೆ ನಾನು ಹೋಗ್ತೀನಿ, ಅವಳು ಇಬ್ಬರೇ ಇದ್ದರೆ ಆಗೋದಿಲ್ಲ, ಹಠ ಮಾಡ್ತಾಳೆ ಅಂತ ಹೇಳಿ ಅತ್ತೆನೂ ಸಹ ಹೋಗಿದ್ರು. ಸೊ ಹಾಗಾಗಿ ಅತ್ತೆನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಲೈಕ್ ಇವಾಗ ಸಿಹಿನ ಅಮ್ಮ ಮನೇಲಿ ಬಿಟ್ಟು ಹಾಸನ ಹೋಗ್ತಿದ್ದೀವಿ. ತುಂಬ ಅಂದರೆ ತುಂಬ ಬೇಜಾರಾಗ್ತದೆ. ಅದು ಹೇಳಕ್ಕೆ ಹೋಗ್ತಿಲ್ಲ, ಅಷ್ಟು ಕಷ್ಟ ಆಗ್ತದೆ. ಲೈಕ್ ಆಲ್ಮೋಸ್ಟ್ 1 year 3 monthsinದನೂ ಅವಳನ್ನ ಒಂದು ದಿನನೂ ಬಿಟ್ಟಿಲ್ಲ. ನಂಗೆ ಗೊತ್ತಿಲ್ಲ ಇವತ್ತು ಹೆಂಗಿರ್ತೀನಿ ಅಂತ. ಸೊ ಇದೆಲ್ಲ ಏನಂತಾರ, ಒಂದಲ್ಲ ಒಂದಿನ ಸೊ ಫೀಡಿಂಗ್ ಬಿಡಿಸ್ಲೇಬೇಕು. ಸೊ ಹಾಗಾಗಿ ಅವಳಿಗೋಸ್ಕರನೇ ಬಿಡಿಸ್ತಾ ಇರೋದು. ಊಟ ಏನೋ ತಿಂತಾ ಇದ್ದಿಲ್ಲ, ಸೊ ಹಾಗಾಗಿ ಬಿಡಿಸ್ತಾ ಇದ್ದೀನಿ. ನೋಡೋಣ ಹೆಂಗಿರ್ತಾಳೆ ಅಂತ. How you are feeling? So now you can relate how I feel every time I go back to Bangalore alone. ಓಕೆ, ನಾಳೆ ಹೇಳ್ತೀನಿ ಸಿಹಿ ಹೇಳ್ತಿಲ್ಲ ಏನು ಮಾಡ್ತಿಲ್ಲ ಅಂತ. ಟೈಮ್ ಬಂದು ಇವಾಗ 11 o'clock. ಇವಾಗ ಮನೆಗೆ ಬಂದ್ವಿ. ಲೈಕ್ ಸಿಹಿ ಇಲ್ಲದೆ ಮನೆಯೆಲ್ಲ ಖಾಲಿ ಖಾಲಿ ಅನಿಸ್ತಿದೆ. ನಿದ್ದೆ ಮಾಡಬೇಕಂತಲೇ ಅನಿಸ್ತಿಲ್ಲ ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ. ಲೈಕ್ ಇದನ್ನೆಲ್ಲ ಯಾಕೆ ಕ್ಯಾಪ್ಚರ್ ಮಾಡ್ತಿದ್ದೀನಿ ಅಂತ ಅಂದರೆ,
ಲೈಕ್ ಒಂದು ಮೆಮೊರಿಗೋಸ್ಕರ. ಮತ್ತು ನಮ್ಮ ಸಿಹಿ ಕಂದಮ್ಮ ಏನಾದರೂ ದೊಡ್ಡೋಳಾದಮೇಲೆ ನನ್ನ ವ್ಲಾಗ್ ನೋಡ್ತಿದ್ರೆ, ವಿ ಮಿಸ್ ಯು ಸೋ ಮಚ್ ಚಿನ್ನಮ್ಮ, ನಾನು ಮತ್ತು ಅಪ್ಪ. ಮತ್ತು ಕಾಲಲ್ಲೆಲ್ಲ ನೈಲ್ಸ್ ಬೆಳೆದಿತ್ತು ಮತ್ತು ಶೇಪ್ ಇಲ್ಲ ಅಂತ ನನ್ನ ಹಸ್ಬೆಂಡು ನೀಟಾಗಿ ಕಟ್ ಮಾಡಿ ಶೇಪ್ ಕೊಡ್ತಾ ಇದ್ದಾರೆ. ಜಸ್ಟ್ ಲಕ್ಕಿ ಟು ಹ್ಯಾವ್ ಹಿಮ್. ಆ ಮ್ಯಾನ್ ವಿತ್ ಝೀರೋ ಮೇಲ್ ಈಗೋ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಕಂದಮ್ಮ. ನೋಡಿ, ನಮ್ಮ ಮನೇಲಿ ಹೋಲ್ಸೇಲಾಗಿ ನೈಲ್ ಕಟ್ಟಿಂಗ್ ಸಮಾರಂಭ ನಡೀತಾ ಇದೆ. ನಕ್ಷು ಬಾಯ್ಲಿ ಈ ಮಾಡು. ನೋಡಿ ಫ್ರೆಂಡ್ಸ್, ಇವಳಿಗೆ ಎಷ್ಟು ವರ್ಷ? 7 ವರ್ಷ ಆಗಿದೆ. ಹಲ್ಲು ಬಿದ್ದಿದ್ದು ಹುಡ್ತಾನೆ ಇಲ್ಲ. ಹಲ್ಲು ಹುಟ್ಟೋದಕ್ಕೆ ಏನಾದರೂ ಏನಂತಾರೆ ಸೊಲ್ಯೂಷನ್ ಇದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಡು. ನೋಡಿ, ಬೆಳಿತಾನೆ ಇಲ್ಲ, ಸರಿ ಹುಡ್ತಾನೆ ಇಲ್ಲ. ಹಾಯ್ ಗೈಸ್, ಇದು ಮಂಡೇ. ಸೊ ಇವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗಿಂದ ವ್ಲಾಗ್ ಮಾಡೋದಕ್ಕೆ ಆಗೇ ಇರಲಿಲ್ಲ. ಲೈಕ್ ನಾವು ಸಾಟರ್ಡೆ ಅಂದರೆ ಶ್ರಾವಣ ಶುರುವಾದಾಗ ಯಾವುದಾದ್ರೂ 4 ಶನಿವಾರದಲ್ಲಿ 1 ಶನಿವಾರ ಶ್ರಾವಣ ಮಾಡ್ತಾರೆ. ಸೊ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ವಿ. ಸೊ ಮಾರ್ನಿಂಗಿಂದ ವ್ಲಾಗ್ ಮಾಡೋದಕ್ಕೆ ಆಗಿಲ್ಲ. ಇವಾಗ ಸಿಟಿಯಲ್ಲಿ ಸ್ವಲ್ಪ ಏನೋ ತೊಗೊಬೇಕಿತ್ತು. ಸೊ ಹಾಗಾಗಿ ಸಿಟಿಗೆ ಹೊರಟಿದ್ದೀವಿ. ಸಿಹಿ ಬಂದು ಅವಳು ಆರಾಮಾಗಿ ಆಟ ಆಡ್ಕೊಂಡಿದ್ದಾಳಂತೆ. ನೈಟ್ ಅಷ್ಟೇ ಸ್ವಲ್ಪ ಹತ್ತಿದ್ದಾಳೆ ಅಷ್ಟೇ. ಅದಾದಮೇಲೆ ಮಾರ್ನಿಂಗಿಂದ ಬೆಳಗ್ಗೆಯಿಂದ ಆಟ ಆಡ್ಕೊಂಡಿದ್ದಾಳೆ ಅಂತ ಹೇಳಿದ್ರು ವಿಶ್ವ ಕೂಡ ಹೋಗಿ ಬಂದರು, ಆರಾಮಾಗಿದ್ದಾಳೆ ಅಂತ ಹೇಳಿದ್ರು. ಸೊ ಇಷ್ಟೇ ಅಪ್ಡೇಟ್. ಇವಾಗ ಸಿಟಿಗೆ ಹೋಗೋಣ. ಇವಾಗ ನಾನು, ಇವರು ನನ್ನ ನಾದಿನಿ, ನಮ್ಮ ರಾಣಿ ಅಕ್ಕ ಎಲ್ಲ ಹೊರಟು ಸಿಟಿಗೆ ಹೋಗ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಫ್ರೈಡೇ ಬಂದು ವರಮಹಾಲಕ್ಷ್ಮಿ ಹಬ್ಬ ಇತ್ತಲ್ವ. ಸೊ ಹಾಗಾಗಿ ಸ್ವಲ್ಪ ಥಿಂಗ್ಸ್ಗಳನ್ನ ತೊಗೋಬೇಕಿತ್ತು. ನಾವೇನು ವರಮಹಾಲಕ್ಷ್ಮಿ ಹಬ್ಬ ಗ್ರ್ಯಾಂಡಾಗಿ ಮಾಡೋದಿಲ್ಲ. ಲೈಕ್ ನಾರ್ಮಲ್ ಮನೇಲಿ ಪೂಜೆ ಮಾಡೋ ಥರ ಮಾಡ್ತೀವಿ. ಅಂದರೆ ನಮ್ಮ ಆಂಟಿ ಮನೆಯಲ್ಲಿ, ಅಂದರೆ ನಮ್ಮ ಚಿಕ್ಕತ್ತೆ ಮನೆಯಲ್ಲಿ ಮಾಡ್ತಾರೆ. ಅವರು ಅಷ್ಟು ಗ್ರ್ಯಾಂಡ್ ಅಲ್ಲ, ದೇವ್ರ ಮನೆಯಲ್ಲೇ ಸ್ವಲ್ಪ ಸಣ್ಣ ಲಕ್ಷ್ಮಿ ಥರ ಕೂರಿಸಿ ಮಾಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಥಿಂಗ್ಸ್ನ ಬೈ ಮಾಡಬೇಕಿತ್ತು ಎಲ್ಲರೂ. ಹಾಗಾಗಿ ಹೋಗ್ತಾ ಇದ್ದೀವಿ. ಇವ್ರು ನಮ್ಮ ಅತ್ತೆ. ಅದೇ ಒಂಟ್ಲಾ ಇದಕ್ಕೆ ಎಲ್ಲಿಗೆ? ಇದು ಪಾರಸ್ ಡಿಸ್ಟ್ರಿಬ್ಯೂಟರ್ಸ್ ಅಂತ ನಮ್ಮ ಹಾಸನಲ್ಲಿರೋದು. ಸೊ ಇಲ್ಲಿ ನಿಮಗೆ ಹೋಲ್ಸೇಲ್ ಆಗಿ ಬಟ್ಟೆಗಳು ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ನಾವಿವಾಗ ಬಟ್ಟೆ ಅಂಗಡಿ ಬಂದ್ವಿ. ಹಬ್ಬಕ್ಕೆ ಅಂತ ಆಂಟಿ ಬ್ಲೌಸ್ ಪೀಸಸ್ ತೊಗೊಂಡ್ರು. ನಾವೇನಾದರೂ ಈ ಥರ ಬ್ಲೌಸ್ ಪೀಸಸ್ ತೊಗೊಂಡಿದ್ರೆ ಕೃಷ್ಣ ಕಾಂಪ್ಲೆಕ್ಸ್ ಹತ್ರ ಹೋಗ್ತೀವಿ. ಸೊ ಹಾಸನಲ್ಲಿರೋರಿಗೆ ಗೊತ್ತಿರುತ್ತೆ ಕೃಷ್ಣ ಕಾಂಪ್ಲೆಕ್ಸು. ಅದ್ರ ಹತ್ರನೇ ನಿಮಗೆ ಲೈಕ್ ಅಲ್ಲಿ ತುಂಬ ಶಾಪ್ಸ್ ಇತ್ತು. ಈ ಶಾಪು ಹೊಸ್ದಾಗಿ ಓಪನ್ ಆಗಿದೆ ಅಂತೆ. ಆಲ್ಮೋಸ್ಟು 6 ಮಂತ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ತಾ ಇದ್ರು. ನೀವು ನೋಡ್ಬೋದು, ಬೇರು ಫ್ಯಾಷನ್ಸ್ ಅಂತ. ನಾನಿಲ್ಲಿ ಡ್ರೆಸ್ ತೊಗೊಂಡೆ ಮತ್ತು ನನ್ನ ನಾದಿನಿ ಕೂಡ ಒಂದು ಡ್ರೆಸ್ ತೊಗೊಂಡ್ರು. ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇದೆ ಮತ್ತು ಕಲೆಕ್ಷನ್ ಅಲ್ಟಿ ಆಗಿದೆ ಮತ್ತು ನಿಮಗೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ನೀವೇನಾದರೂ ಹಾಸನಲ್ಲಿ ಕೃಷ್ಣ ಕಾಂಪ್ಲೆಕ್ಸ್ ಹತ್ರ ಹೋದರೆ ಈ ಬೇರು ಫ್ಯಾಷನ್ಸ್ನ ಮಿಸ್ ಮಾಡ್ಕೋಬೇಡಿ. ಅಲ್ಲಿ ಡ್ರೆಸ್ಸಸ್ ಎಲ್ಲ ತೊಗೊಂಡು ಅದಾದಮೇಲೆ ಆಂಟಿ ಇಲ್ಲಿ ಒಂದು ಹ್ಯಾಂಡ್ ಬ್ಯಾಗ್ ತೊಗೋಬೇಕು ಅಂತ ಹೇಳಿದರು. ಸೊ ಇಲ್ಲಿ ಬಂದು ಹ್ಯಾಂಡ್ ಬ್ಯಾಗ್ ತೊಗೊಂಡು, ಈ ಹ್ಯಾಂಡ್ ಬ್ಯಾಗ್ ಬಂದು ಪ್ರೈಸ್ ಎಷ್ಟಿದೆ ಅಂತ ಗೆಸ್ ಮಾಡಿ. ಅದು ಮುಗಿಸ್ಕೊಂಡು ಆಲ್ರೆಡಿ ತುಂಬ ಟೈಮ್ ಆಗಿತ್ತು. ಸೊ ಅಲ್ಲೇ ಬರ್ತಾ MG ರೋಡಿಗೆ ಹೋಗಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಮನೇಲಿ ಮತ್ತು ನಮ್ಮ ಮಾಮ ನಕ್ಷಗೂ ಸ್ನ್ಯಾಕ್ಸ್ ತಂದ್ಕೊಂಡು ಮನೆಗೆ ಬಂದ್ವಿ. ಇವಾಗ ತಾನೇ ಸಿಟಿಯಿಂದ ಮನೆಗೆ ಬಂದ್ವಿ. ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿ. ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇದೆ. ಸ್ಯಾರೀಸ್ ಎಲ್ಲ ಅಂದರೆ ವಾರ್ಡ್ರೋಬ್ ಕ್ಲೀನ್ ಮಾಡೋದಲ್ಲ, ಸೊ ಅದನ್ನೆಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಸೊ ಇದೆಲ್ಲ ಫೋಲ್ಡ್ ಮಾಡಿಟ್ಟು ಪಾಚಿ ಮಾಡೋದು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ಸಿಹಿ ಇನ್ನೂ ಊರಲ್ಲೇ ಇದ್ದಾಳೆ. ಅದನ್ನು ಊರಿಗೆ ಹೋಗೋದಕ್ಕೂ ಬೇಡ ಬೇಡ ಅಂತಿದ್ದಾರೆ ಇವರೆಲ್ಲರೂ. ಸೊ ಹಾಗಾಗಿ ಊರಿಗೆ ಕೂಡ ಹೋಗಿಲ್ಲ. ಅವಳನ್ನ ತುಂಬ ನೋಡ್ಬೇಕನ್ನಿಸ್ತಿದೆ. ವಿಡಿಯೋ ಕಾಲಲ್ಲಿ ನೋಡ್ತಿದ್ವಿ, ಬಟ್ ನಾಳೆ ಆದರೆ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಬಾಯ್. ಮತ್ತೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.